ರಂಗೇರಿದ ಬಳ್ಳಾರಿ ಲೋಕಸಭಾ ಚುನಾವಣಾ ಕಣ. ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ 3-4 ತಿಂಗಳು ಮಾತ್ರ ಬಾಕಿ ಇದೆ. ಈಗಿನಿಂದಲೇ ಕೆಲವೊಂದು ಕ್ಷೇತ್ರಗಳು ಹೈ ವೋಲ್ಟೇಜ್ ಕ್ಷೇತ್ರಗಳಾಗಿ ಮಾರ್ಪಾಡಾಗ್ತಾ ಇದೆ. ಈಗ ಬಳ್ಳಾರಿ ಆ ಲಿಸ್ಟ್ಗೆ ಸೇರ್ಪಡೆ ಆಗಿದೆ. ರಂಗೇರ್ತಾ ಇದೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಒಂದು ಜಟಾಪಟಿ. ಕಾಂಗ್ರೆಸ್ ಬಿಜೆಪಿಯಲ್ಲಿ ಬಳ್ಳಾರಿ ಹುರಿಯಾಳುಗಳು ಸಿದ್ಧಗೊಳ್ತಿದ್ದಾರೆ. ಟಿಕೆಟ್ ಗೊಂದಲ ಮಧ್ಯೆ ನಮ್ಮದೇ ಸಾಮ್ರಾಜ್ಯ ಎಂದಂತ ಹಳೆ ಹುಲಿಗಳು ಮಾಜಿ ಸಚಿವ ಶ್ರೀರಾಮುಲು ಮಾಜಿ ಸಂಸದ ಉಗ್ರಪ್ಪ ನಡುವೆ ಒಂದು ವಾಕ್ ಸಮರ. ಲೋಕಸಭಾ ಚುನಾವಣೆಗೆ ಮುಖಾಮುಖಿ ಆಗ್ತಾರ ಬೀಗರು. ಬಳ್ಳಾರಿ ಲೋಕಸಭಾ ಟಿಕೆಟ್ ಫಿಕ್ಸ್ ಆಗಿದೆ ಅನ್ನೋ ರೀತಿಯಲ್ಲೇ ಅವರ ಮಾತಿನಲ್ಲಿ ಕೇಳಿ ಬರ್ತಾ ಇದೆ. ನನಗೆ ಪಕ್ಷ ಟಿಕೆಟ್ ಕೊಟ್ಟರೆ ನಾನು ಗೆಲ್ತೀನಿ ಅಂತೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಬ್ರು ಕೂಡ ನಮ್ಗೆ ಆಲ್ರೆಡಿ ಟಿಕೆಟ್ ಸಿಕ್ಬಿಟ್ಟಿದೆ ಅನ್ನೋ ರೀತಿಯಲ್ಲೇ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ನೋಡಿ, ಬಿಜೆಪಿ ಮತ್ತೊಂದು ಕಡೆ ಕಾಂಗ್ರೆಸ್. ಬಳ್ಳಾರಿಯಲ್ಲಿ ಬೀಗರ ಬಿರುಗಾಳಿ ಎದ್ದೇಳ್ತಾ ಇದೆ. ಗಣಿನಾಡಿನಲ್ಲಿ ಬೀಗರ ಬಿರುಗಾಳಿ. ಮಾಜಿ ವರ್ಸಸ್ ಮಾಜಿ. ನೋಡಿ, ಒಂದು ಕಡೆ ಶ್ರೀರಾಮುಲು ಅವರು ತುಂಬ ಓಡಾಟವನ್ನು ನಡೆಸ್ತಿದ್ದಾರೆ ಬಳ್ಳಾರಿಯಲ್ಲಿ. ಮತ್ತೊಂದು ಕಡೆ ಎಸ್ ಉಗ್ರಪ್ಪ ಅವರು ಮಾಜಿ ಸಂಸದರು. ಅವರ ಹೇಳಿಕೆ ಕೂಡ ಅದೇ ರೀತಿಯಲ್ಲಿದೆ. ನಮಗೆ ಟಿಕೆಟ್ ಕೊಟ್ಟರೆ ನಾವು ಗೆದ್ದೇ ಗೆಲ್ತೀವಿ ಎನ್ನುವ ವಿಶ್ವಾಸದಲ್ಲಿ ಅವರಿದ್ದಾರೆ. ಅಂದರೆ ನಮ್ಮದೇ ಸಾಮ್ರಾಜ್ಯ ಇದು, ನಾವು ಗೆದ್ದೇ ಗೆಲ್ತೀವಿ, ನಾವು ಸ್ಪರ್ಧೆ ಮಾಡೋದು ಫಿಕ್ಸ್ ಅಂತ ಅವರೇ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ನೋಡಿ, ಬಳ್ಳಾರಿ ಒಂದು ಬಹಳ ಕುತೂಹಲ ಕೇಳಿಸುವಂಥ ಕ್ಷೇತ್ರಗಳ ಪೈಕಿ ಯಾವುದಾದ್ರು ಒಂದಿದೆ ಅಂತಂದರೆ ಅದು ಮಂಡ್ಯ ಬಿಟ್ಟರೆ ಬಳ್ಳಾರಿ. ಸೊ ಈಗ ಬಳ್ಳಾರಿ ಬಹಳ ಕುತೂಹಲ ಕೇಳಿಸ್ತಾ ಇದೆ. ಬಿಜೆಪಿಯಿಂದ ಶ್ರೀರಾಮುಲುನ, ಕಾಂಗ್ರೆಸ್ನಿಂದ ಉಗ್ರಪ್ಪನ ಅಂತೇಳಿ ಇವರಿಬ್ಬರಿಗೂ ಟಿಕೆಟ್ ಕೊಡ್ತಾರಾ? ಸಿಗುತ್ತಾ? ಚಾನ್ಸಸ್ಗಳು ಇದೆಯಾ? ನಿಜಕ್ಕೂ ಕೂಡ ನಾಗೇಂದ್ರ ಬಾಬು ಅವರು ಏನು ಹೇಳದಂತ ಹೇಳಿಕೆಗಳನ್ನ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿಯಿಂದ ಶ್ರೀರಾಮುಲುಗೆ ಮತ್ತು ಕಾಂಗ್ರೆಸ್ ಇಂದ ಉಗ್ರಪ್ಪಗೆ ಟಿಕೆಟ್ ಫಿಕ್ಸ್ ಆಗಿದೆ ಅಂತಾನೆ ಅವರು ಮಾತಿನ ಧಾಟಿಗಳು ಇರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಇಬ್ರು ಕೂಡ ಬಳ್ಳಾರಿಯ ಮಾಜಿ ಸಂಸದರು. ಒಂದು ಕಾಲದಲ್ಲಿ ಶ್ರೀರಾಮುಲು ಕೂಡ ಮಾಜಿ ಸಂಸದರಾಗಿರ್ತಕ್ಕಂಥವ್ರು. ಹಿಂದೆ ಉಗ್ರಪ್ಪ ಅವರು ಕೂಡ 6-7 ತಿಂಗಳ ಕಾಲ ಸಂಸದರಾಗಿದ್ದಂಥವ್ರು. ನಮಗೆ 100% ಟಿಕೆಟ್ ಅನ್ನ ಕೊಟ್ರೆ ನಾನು ಗೆಲ್ತೇನೆ ಅಂತಕ್ಕಂಥ ಮಾತನ್ನ ಶ್ರೀರಾಮುಲು ಅವ್ರು ಹೇಳಿದ್ರೆ, ನನಗೆ ಖಂಡಿತವಾಗ್ಲೂ ಕೂಡ ನಾನು ಈ ಹಿಂದೆ ಕೆಲಸ ಮಾಡಿದ್ದೀನಿ, ಸಾಕಷ್ಟು ಕೆಲಸ ಮಾಡಿದ್ದೀನಿ. ಅದು ವಿಶೇಷವಾಗಿ ಏನು ಲೋಕಸಭೆಯಲ್ಲಿ ಸಾಕಷ್ಟು ನಾನು ಚರ್ಚೆಗಳನ್ನ ಮಾಡಿದ್ದೇನೆ. ವಿಶೇಷವಾಗಿ ಮೋದಿ ಅವರ ವಿರುದ್ಧ ಸಾಕಷ್ಟು ಮಾತುಗಳನ್ನ ಆಡಿದ್ದೇನೆ. ಹಾಗಾಗಿ ನಮ್ಮ ಈ ಭಾಗದ ಅಭಿವೃದ್ಧಿ ಕೆಲಸಗಳು ಮತ್ತು ನನ್ನ ವಾಕ್ಚಾತುರ್ಯವನ್ನು ನೋಡಿ ನನಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟೇ ಕೊಡುತ್ತೆ, ನಾನು ಸ್ಪರ್ಧೆಯನ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಓಪನ್ ಆಗಿ ಉಗ್ರಪ್ಪ ಅವರು ಹೇಳಿರ್ತಕ್ಕಂಥದ್ದು ನಾಗೇಂದ್ರ ಬಾಬು. ಇದನ್ನ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಇಬ್ಬರ ಮಾತುಗಳನ್ನು ನೋಡೋದಾದ್ರೆ ಕಾಂಗ್ರೆಸ್ ಇಂದ ಉಗ್ರಪ್ಪ, ಬಿಜೆಪಿಯಿಂದ ಶ್ರೀರಾಮುಲು ಸ್ಪರ್ಧೆ ಮಾಡ್ತಾರಾ ಅಥವಾ ಫಿಕ್ಸ್ ಆಗಿದ್ದೇನೆ ಅಂತಕ್ಕಂತಹ ಅನುಮಾನಗಳು ಮೂಡ್ತವೆ. ಹಾಗಾಗಿ ಬಳ್ಳಾರಿಯ ಚುನಾವಣೆ ಏನು ಲೋಕಸಭೆ ಚುನಾವಣೆಯ ಕಣ ದಿನದಿಂದ ದಿನಕ್ಕೆ ಏನು ಆಕಾಂಕ್ಷಿಗಳ ಪಟ್ಟಿ ಒಂದ್ ಕಡೆ ಬೆಳೀತಾ ಇದ್ರೆ, ಈ ಹಳೆ ಹುಲಿಗಳೇನಿದ್ದಾರೆ ನಮ್ಗೇನೆ ಟಿಕೆಟ್ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಅವರ ದಾಟಿಗಳಿದಾವೆ ಮತ್ತು ಅವರ ಓಡಾಟಗಳಿದಾವೆ. ಕಾದ್ ನೋಡ್ಬೇಕಾಗಿದೆ ನಾಗೇಂದ್ರ ಬಾಬು, ಪಕ್ಷ ಯಾರಿಗೆ ಟಿಕೆಟ್ ಕೊಡ್ತದೆ. ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಬಿಜೆಪಿಯಿಂದ ಇವರಿಬ್ಬರನ್ನ ಕಣಕ್ಕೆ ಇಳಿಸಲಾಗ್ತದ ಅಂತಕ್ಕಂಥದ್ದು ಸದ್ಯದ ಕುತೂಹಲದ ಪ್ರಶ್ನೆ ಆಗಿರ್ತಕ್ಕಂಥದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.